A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಬಸವನಬಾಗೇವಾಡಿ ತಾಲೂಕು ಉಕ್ಲಿ ಗ್ರಾಮದಲ್ಲಿ ನಾವು ಮಾಜಿ ಅಧ್ಯಕ್ಷ ಉರ್ದು ಸ್ಕೂಲ್ ಮಾಜಿ ಅಧ್ಯಕ್ಷ ಮಾತಾಡ್ಲತ್ತವ್ರಿ. ನಾವು 2018ರಿಂದ 2025 ತನಕ ಇಲ್ಲಿವ್ರ ತನಕ ನಾವು 9th ಕ್ಲಾಸ್ ಬಗ್ಗೆ ಹೈಸ್ಕೂಲ್ ಬಗ್ಗೆ ಪ್ರಯತ್ನ ಮಾಡ್ಲತ್ತೀವಿ. ಆದ್ರೆ ಇನ್ನೂವರೆಗೆ ಆ ಹೈಸ್ಕೂಲ್ ಇದ್ರ ಬಗ್ಗೆ ನಮ್ದು ಏನೂ ಇದನ್ನು ಬಂದಿಲ್ಲ ರೀ. ಅದ್ರದ್ದು ಇದನ್ನು ಆಶ್ವಾಸನೆ ಕೊಡ್ಲತ್ತಾರ ಹೊರತಾಗಿ ಶಾಲೆ ಬಗ್ಗೆ ಏನು ಕೇರ್ ಮಾಡಲ್ಲ ನಮ್ಮ ಹೈಸ್ಕೂಲ್ ಬಗ್ಗೆ. ಅದನ್ನಂತೆ ನಾವು BO ಆಫೀಸ್ಗೆ ಹೋಗಿದ್ದೆವು, DDP ಬತ್ತಕ್ಕೆ ಹೋಗಿದ್ದೆವು, ಸಾಹೇಬರ್ ಬತ್ತಕ್ಕೆ ಹೋಗ್ಯೆವು, ಮತ್ತು ಬೆಂಗಳೂರು ತನ ಎಜುಕೇಷನ್ ಮಿನಿಸ್ಟರ್ ಬತ್ತಕ್ಕೆ ಹೋಗ್ಯವು ರೀ. ಈ 9th ಹೈಸ್ಕೂಲ್ ಬಗ್ಗೆ ನಮ್ಗೆ ಇದ್ರ ಬಗ್ಗೆ ಇದ್ರ ಏನು ಅದು ಯಾಕೆ ಆಗಲ್ಲ ಅನ್ನೋದು ನಮ್ಮ ಸಮಸ್ಯೆ ಏನು ಗೊತ್ತಾಗಲಾಗ್ಯದ ರೀ. ಅದ್ರ ಸಂಬಂಧ ಈ ಪ್ರತಿಭಟನೆ ಮಾಡಿದ್ದಾರೆ. ನಾವು ಈ 9th 10th ಆಗುತ್ತನ ಈ ಪ್ರತಿಭಟನೆನ ಚಾಲು ಇನ್ನು ನಿರಂತರವಾಗಿ ಚಾಲು ಇಡವ್ರಿ. ಅದು ಇವತ್ತು ಇನ್ನೂ BO ಸಾಹೇಬ್ರು ಬಂದಿದ್ದಾರೆ, ಮತ್ತು ಅವ್ರಿಗೆ ಇದ್ರ ಬಗ್ಗೆ ಏನು ತನಿಖೆ ಮಾಡ್ತಾರೆ ನೋಡಿದ್ರೆ ಅದು ಆಗ್ಲಿಕ್ಕೆ ಮತ್ತು ನಾಳೆ ಮತ್ತು ಇದೇ ಥರ ನಾವು ಸ್ಟ್ರೈಕ್ ಮಾಡವ್ರೆ. ನಮ್ಮ ಹೈಸ್ಕೂಲ್ ಆಗುತ್ತಾನ ನಾವು ಸ್ಟ್ರೈಕ್ ಮಾಡವ್ರೆ. ಅವ್ರು ಬಂದ ನಮ್ಮ ಹೈಸ್ಕೂಲ್ ಬಗ್ಗೆ ಅದು ಏನು ಮಾಡ್ತಾರೆ ಇದು ಮುಂದಿನ ಕಾರ್ಯಕ್ರಮ ಮಾಡಿರ್ತಾರೆ. ಅಧ್ಯಕ್ಷ ನಾನು ಮಾತಾಡೋದು ಈ ಉರ್ದು ಸರ್ಕಾರಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಸಲುವಾಗಿ ಹಲವಾರು ಬಾರಿ ನಾವು ಶಾಸಕರ ಬಳಿ ಮನವಿ ಮಾಡಿಕೊಂಡೆವು. ನಮ್ಮ ಸಚಿವರು ಬಳಿ ಸಾಕಷ್ಟು ಬಾರಿ ಮನವಿ ಮಾಡ್ಕೊಳ್ಳೋಣ. ಅವರು ನಮ್ಮ ಸಲುವಾಗಿ ರಗಡೆ ಪ್ರಯತ್ನ ಮಾಡಿದರು. ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಸಚಿವರಿಗೆ ನಮ್ಮ ಮುಂದೆ ಫೋನ್ ಮುಖಾಂತರ ದೂರವಾಣಿ ಮುಖಾಂತರ ಸಾಕಷ್ಟು ಬಾರಿ ಮನವಿ ಮಾಡಿದರು. ಆದರೂ ಅದರ ಫಲ ನಮಗೆ ಏನೂ ಸಿಕ್ಕಿಲ್ಲ ಇಲ್ಲಿವರೆಗೆ. ಆದ ಕಾರಣ ನಮ್ಮ ಸಚಿವರು ಮತ್ತು ಸಂಬಂಧಪಟ್ಟ ಇಲಾಖೆ ಸಚಿವರು ಮಧು ಬಂಗಾರಪ್ಪನವರು ಇಬ್ಬರು ಕೂಡಿ ಮನಸ್ಸು ಮಾಡಿದರೆ ಇದೇನು ಶಾಲೆ ದೊಡ್ಡ ಇದು ಅಲ್ಲ, ಅಲ್ಲಿದಲ್ಲೇ ಮತ್ತು ಬೇರಲ್ದಿಂದಿ ಆಗ್ಯದ. ನಮ್ಮ ಸಾಹೇಬರ್ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಬೇರಲ್ದಿಂದಿ ಆಗ್ಯದ, ನಾಗೂರ್ ಆಗ್ಯದ, ಆಮೇಲೆ ಕೋಲಾರ, ಹಿಂಗೆ ಇದು ಆಗ್ಯಾವ. ನಮ್ಕಿ ಹಿಂದಾಗ ಪ್ರಪೋಸಲ್ ಇವರು ನಮ್ಕಿ ಹಿಂದಾಗಡಿಸಿ ಹೋಗಿದ್ವು. ಇವು ನಮ್ಮದು ಮೊದಲು ಇದು ನಿರಂತರ 2018ರಿಂದ ನಡೆದ ಇದು ಉರ್ದು ಶಾಲೆ ಪ್ರೌಢಶಾಲೆ ಆಗಬೇಕು ಅಂಥೇಳಿ ಪಾಲಕರದು ಮಕ್ಕಳು. ಈಗ ನೋಡ್ರಿ ಈ ವರ್ಷ 35 ಮಕ್ಕಳು ಮನ್ಯಾಗ ಕೂತು, ಅದು ವಿಶೇಷ ಹೆಣ್ಮಕ್ಳು ಯಾಕೆ ನಾವು ಇಷ್ಟು ಪ್ರಯತ್ನ ಮಾಡಕತ್ತೀವಿ ಅಂದ್ರೆ ಉರ್ದು ಶಾಲೆ ಒಳಗೆ ಹೆಣ್ಮಕ್ಳು ಜನಸಂಖ್ಯೆ ಹೆಚ್ಚದು. ಅದಕ್ಕೆ ಅಲ್ಪಸಂಖ್ಯಾತರು ಏನು ಪಾಪ ಬಡವ್ರು ಇರ್ತಾರೆ, ದುಡ್ಯಾಕೆ ಹೋಗು ಅವು ಒಂದು ಕನಿಷ್ಠ 10ನೇ ತರಗತಿ ತನಕ ಮಕ್ಕಳಿಗೆ ಶಾಲೆ ಕಲಿಸಿ ಮುಂದೆ ವಿದ್ಯಾಭ್ಯಾಸ ಕಲಿಸೋದರೆ ಆಗಲಿ ಬಿಡೋದರೆ ಆಗಲಿ ಮದುವೆ ಮಾಡೋಕೆ ಒಂದು ಇದಕ್ಕೆ ಬಂದಿರ್ತಾರೆ, 18 ವರ್ಷಕ್ಕೆ ಬರ್ತಾರೆ, ಆವಾಗ ಲಗ್ನ ಮಾಡಿ ಕೊಡ್ಬೇಕಂತ ಅವರು ಬಯಕೆ ಅದ. ಆದರೆ ಸರ್ಕಾರ ಆಗಲಿ ಮತ್ತು ನಮ್ಮ ಶಾಸಕರದೇನು ತಪ್ಪಿಲ್ಲ, ಅವರು ನಮಗೆ ಇದು ಮಾಡ್ಯಾರ. ಅದೇನು ನಾವು ಅವ್ರ ಪರವಾಗಿ ಏನಿದ್ದೀವಿ. ಆದರೆ ಸಂಬಂಧಪಟ್ಟ ಇಲಾಖೆ ಶಿಕ್ಷಣ ಇಲಾಖೆಗೆ ನಾವು ಆಪಾದನೆ ಕೊಡೋದು ಅವ್ರಿಗೆ. ಯಾಕಂತಂದ್ರೆ ಒಮ್ಮೆ ರಾಜ್ಯ ಸರ್ಕಾರ ಕೊಡ್ರಿ ಅವರು ಕೇಂದ್ರ ಸರ್ಕಾರದಿಂದ ಏನೂ ಬಂದಿಲ್ಲ. ಇದೇ ನಡೆದದ ವಿನಃ ನಮ್ಮ ಉರ್ದು ಶಾಲೆ ಉಕ್ಲಿ ಒಟ್ಟು ಮಂಜೂರು ಆಗೋಲ್ದು. ನಾವು 2018ರಿಂದ ಪ್ರಾರಂಭ ಮಾಡಿದ್ದು 7 ವರ್ಷ ಆಯ್ತು. ಈಗ ಇಲ್ಲಿವರೆಗೂ ಒಂದು ಇದು ಆಗಿಲ್ಲ. ಎಲ್ಲ ವರ್ಷ ನಮ್ಮ BO ಅವರು हम ये जो प्रतिभटने चला रहे हैं, ये हमें आखिरी दर्जे में ये काम को इसका कदम उठाया है. इससे पहले हमने 2018 से लेकर तो पूरा हमने जैसा ऑफिशियली जो पेपर से फिलअप करना स्कूल के लिए, जैसा हाई स्कूल बनाने के लिए, वो सब कुछ किया. और मिनिस्टर से भी बात हुई है. हम हर साल 2 मरतबा एजुकेशन मिनिस्टर से मुलाकात होती है. इससे पहले जब बीजेपी में सुरेश कुमार एजुकेशन मिनिस्टर थे, बीजापुर में आए हुए थे, हम बच्चों और पालक समेत वहाँ जाकर उनसे भी बात हुई थी. और उन्होंने कहा था कि दूसरे साल तो मेरा देते हैं मेकर को, दूसरे ही साल में तुम्हें स्कूल हाई स्कूल बना कर देने के लिए कहा था, लेकिन अब तक नहीं आई. और उसके बाद में हमारे मिनिस्टर साहब शिवानंद पाटिल साहब ने कहा कि मेरी जब सरकार आएगी इंशाल्लाह मैं तुम्हारा काम करूंगा. तो अब तक सरकार आके 3 साल हुए, लेकिन हम कंटिन्यू 3 साल से हमारे मिनिस्टर से हमारी बात हो रही है और हम जा भी रहे हैं. हर महीना जाते हैं और 2 महीने के बाद में जाते हैं. हमें स्कूल के ताल्लुक से उनको बात करते हैं, हाई स्कूल 2 बोल के. तो इस ताल्लुक से बेंगलुरु को भी उनको जाना, हमें हर साल 2 मरतबा बेंगलुरु को जाकर हमारे
मिनिस्टर साहब से मिलते हैं और एजुकेशन मिनिस्टर साहब से भी हमारी मुलाकात हुई है। हमारे मिनिस्टर का लेटर उनको हमें देते हैं, फिर वो भी दे रहे हैं और हम भी दे रहे हैं। एजुकेशन मिनिस्टर अपने जहन में हमारे हाई स्कूल को अभी ले नहीं रहे हैं, इसलिए हमें एक कदम उठाया। जब तक हमारा इस हाई स्कूल का परमिशन नहीं देते तब तक हमें इंशाल्लाह ये हमारा प्रोग्राम जारी रहेगा और हमें प्रतिभटने करते ही रहेंगे। हमारा ये स्ट्राइक रहेगा। ಬಂದ್ ಆಯ್ತು ಅಂತ ಏನು ಕರೆದಿರಂಗಿಲ್ಲ ಯಾರಿಗೂ, ಎಲ್ಲ ಸ್ಕೂಲ್ ಬಂದ್ ಆದ್ರೆ ಇದು ಬಂದ ನಾಳೆಗೆ ಅದು ಬಂದ್ ಆಗ್ತೈತಿ. ನಮ್ಮ ಮಕ್ಕಳ ನ್ಯಾಯ एडमिशन ಮಾಡಲಿಲ್ಲ। दो दिन बैठे खाता नहीं, उनको क्या करना, उर्दू भाषा जाको कन्नड़ भाषा ಮಾತಾಡೋರ್ ಜೋಡಿ ನಾವು ನಾಲ್ಕು ತಾವು ನಾವು ಮಾತಾಡ್ತಾರೆ ಅವ್ರ ಕಡೆ ನಮ್ಮ ನಂಬರ್ ಮನ್ಯಾಗ ಬರ್ದಿಟ್ಟು ಕಮಿಷನರ್ ನಂಬರ್ ಐತೆ ನನ್ನ ಕಡೆ ಪರ್ಮಿಷನ್ ಕೊಡ್ಬೇಕು ನಾವು ಇಲ್ಲಿ ಆದ್ರೆ ಕಮಿಷನರ್ ಬರುತ್ತಾನ ಅವ್ರ ಮುಂದೆ ಪರ್ಮಿಷನ್ ಲಾಸ್ಟ್ ನಿಮ್ಗೆ ಭಾಳ ಇದು ಹಾಕೋದಾಗ್ಲಿಲ್ಲ, ಹಿಂದಾಗಡೆ ಮತ್ತೆ ಮಾಡಾಕತ್ತೀವಿ, ಇದು ಇಷ್ಟೇ ಕೊಡ್ಬೇಕು. ಇಲ್ಲ ಅಷ್ಟು ಮಾಡೋ ಆಗುತ್ತಾನೆ ನಾವು ಮಾಡೋದೇ ನಾವು ಬಿಡಂಗಿಲ್ಲ. ನಾಳೆ ಇದನ್ನ ಒಟ್ಟು ಬಂದ್ ಮಾಡೋನು, ನಾಳೆ ಬಿ ಆಫೀಸ್ಗೆ ಹೋಗೋನು, ಹಚ್ಚಿ ನಾಡ್ದ ಡಿ ಡಿ ಪಿ ಆಫೀಸ್ಗೆ ನಾ ಮಾಡಿಸ್ತೇನೆ. ನಾಳೆ ಬಸ್ಸಲ್ಲಿ ಮಾಡಿಡ್ತಲ್ಲ ಬಿ ಆಫೀಸ್ ಬಂದು ಅಲ್ಲಿ ಸ್ಟ್ರೈಕ್ ಮಾಡೋರು. ಇಲ್ಲಿ ನಾವು ಮಾತ್ರ ಚಾಲು ಇಲ್ಲ, ಅಲ್ಲಿ ಇಲ್ಲಿನೇ ಬಿ ಆಫೀಸ್ ಇಲ್ಲಿ ಡಿ ಡಿ ಪಿ ಆಫೀಸ್ ಇಲ್ಲೇನೆ. ನಾ ಮಾತ್ರ ಹಾಕೋರು ಬಿಡಂಗಿಲ್ಲ. ನಮಗೆ ನ್ಯಾಯ ಬೇಕು, ನ್ಯಾಯ ಬೇಕು. ಅಷ್ಟು ಮಾಡೋದ್ರೆ ನಾವು 100% ಇದೆ ಆಶ್ವಾಸನೆ ಇದ್ರೆ ನಾನು ಮಾಡಿ ತೋರಿಸ್ತಾರ ನಾವು ಮತ್ತೆ ಸ್ಟ್ರೈಕ್ ಮಾಡೋದ್ರಿಂದಲ್ಲ ಸಾಲಿ ಮಾಡ್ಕೋಬೇಕಲ್ಲ. ಸಾಕಾಗಿದ್ರಿ ಮಿಕ್ಕೆ ಮಾಡ್ಲತ್ತಾರ ಈಗ ಸಾಲಿ ಸಾಲಿ ಬರ್ತಾವ್ರಿ ನಿಂತ್ಕಿಸಿಂದ ಎಲ್ಲ ಬಂದ್ ಮಾಡಿದ್ರೆ ಎಲ್ಲರೂ ಓಡಿ ಬರ್ತಾರೆ. ಒಂದೆಲ್ಲ ಆಫೀಸ್ ಬಂದ್ ಮಾಡ್ಬೇಕು, ಸ್ಕೂಲ್ ಒಂದೇ साले हुडूर पर जान भी देते हमें, जान दे हमारी जान जान को डरते हमें। आपके होता तो नाम है स्कूल वास्ते मरी कर नाम आते मेरा छोरे क्या दिक्कत है तो सिर्फ नाम के होता है। तुम्हें वहाँ खबरदार में बहुत जगह छोड़ो करते आप उनका गाँव लगे वहाँ हमारा भी एक जगह छोड़ो करते स्कूल वास्ते मरी कर को आप नहीं होने वाला हमारा सख्त नहीं होने वाला। अब हमारा स्कूल होना स्कूल हुई तो हमारा काम होने वाला नहीं तो नहीं 2 महीने के बाद छोड़ो जी 10 साल ಬೋರ್ಡ್ರಿ ಇತ್ತು 10 ಸಾಲ ಅದು ಬಿಡ್ರಿ ಮುಂದಿನ ಹಿಂದಿನ ಹೋಗಿದ್ರಿ स्कूल देखे ना 17 साल में ये 10 साल देखे 17 साल में यार होने लगो 17 साल भी तो स्कूल नहीं ಏನು ಸರ್ ಆ ಮೂತಿ ಬಂದಾರೆಗೆ ಆ ಮೂತಿ ಕಿಲ್ಲಿ ದಾರೆಗೆ ಸಾಯ್ತ ಅಂತ ಕಿಲ್ಲಿ ಬಂದಾರೆಗೆ ಅವರೇ ನಮಗೆ ಆಗಲಿಲ್ಲ ಅಂದ್ರೆ ಏನು ಮಾಡ್ಬೇಕ್ರಿ ಅವ್ರ ಮತ್ತೆ ಮಾತಾಡ್ತಾರೆ ಪ್ರೆಷರ್ ಹಾಕ್ರಿ ಬರ್ತಾರ नहीं सर का भी बात बरोबर है प्रेशर हाकिದ್ರೆ ಬರ್ತಾರೆ सर ಅವರು करने का हमारा काम है। हाँ उनको करेंगे नहीं करेंगे हमारी स्ट्राइक रुकने वाली नहीं। नोड़ रहे कि नಡ್ಕೊಂಡು ಬಂದ ಇವತ್ತು ಸಾಯ್ತ